ಕನ್ನಡ ಚಲನಚಿತ್ರಗಳಲ್ಲಿ ಜನಪ್ರಿಯ ನಟಿಯಾಗಿ ನಾಯಕಿ ನಟಿಯಾಗಿ ನೋಡಿದಂಥವರು ಇವರು ಈಗ ಕಿರುತೆರೆಯಲ್ಲಿ ಜನಪ್ರಿಯ ತಾಯಿಯಾಗಿ ಎಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ತಾ ಇರೋದು ಅಂಜಲಿ ಮ್ಯಾಮ್ ಬಗ್ಗೆ, ಅಲಿಯಾಸ್ ರಾಮಾಚಾರಿಯ ತಾಯಿಯ ಬಗ್ಗೆ. ಈಗ ಸ್ಟಾರ್ ಸುವರ್ಣದಲ್ಲಿ ಒಂದು ಹೊಸ ಸೀರಿಯಲ್ ಮೂಲಕವಾಗಿ ಮತ್ತೆ ತಾಯಿಯಾಗಿ ನಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂಜಲಿ ಮ್ಯಾಮ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ತಾಯಿಯಾಗಿ ರೋಲ್ ಪ್ಲೇ ಮಾಡ್ತಾ ಮಾಡ್ತಾ ಏನೇನೆಲ್ಲ ಕಲ್ಕೊಂಡ್ರು ಅವರು ಅಂತ ಕೂಡ ಕೇಳೋಣ. ಮ್ಯಾಮ್ ನಮಸ್ತೆ. ಸೊ ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಫಸ್ಟು ನಾನು ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೀನಿ, ತುಂಬ ಚಿಕ್ಕವಳು, ದೊಡ್ಡವಳಾದ್ಮೇಲೆ ಕೂಡ ನೋಡಿದ್ದೀನಿ. ಬಟ್ ಅದಾದ್ರ ಜೊತೆಗೆ ನೀವು ಸೀರೆ ವೇರ್ ಮಾಡೋ ಸ್ಟೈಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅದನ್ನೇ ಕೇಳ್ತಿರ್ತಾರೆ. ನಾನು ಪ್ರಶ್ನೆ ಮಾಡ್ಕೊತಿದ್ದೀನಿ, ಸೀರೆ ಉಟ್ಕೊಳ್ಳೋದಂದ್ರೆ ಏನು? ಎಲ್ಲರೂ ಉಟ್ಕೊಳ್ಳೋ ಥರ ಉಟ್ಕೊಳ್ತೀನಿ. ಪ್ರಶ್ನೆ ಏನು ಕೇಳ್ತಾರಪ್ಪ ಅಂತ ಗೊತ್ತಿಲ್ಲ. ನೀವೆಲ್ಲ ನೀವು ಪ್ರೀತಿಯಿಂದ ನೋಡ್ತಿರ್ತೀರ, ಅದಕ್ಕೆ ಹಾಗೆ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಹೇಳಿದೆ, ಕನ್ನಡ ಚಲನಚಿತ್ರಗಳಲ್ಲಿ ಜನಪ್ರಿಯ ನಾಯಕ ನಟಿಯಾಗಿದ್ರಿ ನೀವು. ಸೊ ಈಗ ಕಿರುತೆರೆಯಲ್ಲಿ ತಾಯಿ ಆಗ್ತಾ ಇದ್ದೀರಾ. ತುಂಬ ಬೇರೆ ಬೇರೆ ಮಕ್ಕಳುಗಳಿಗೆ ತಾಯಿಯಾಗಿ ರೋಲ್ನ ಪ್ಲೇ ಮಾಡ್ತಾ ಇರೋದು. ಸೊ ಏನು ಅನ್ಸುತ್ತೆ ಒಂದು ನಟಿಯಿಂದ ತಾಯಿಯಾಗಿ ಬಡ್ತಿ ತಗೊಳ್ಳೋದು ಅಂದರೆ? ಆ ಪಾತ್ರಕ್ಕಿಂತ, ಆ ಅಭಿನಯಕ್ಕಿಂತ, ಆಗ ಕಲಾವಿದೆಯಾಗಿನೋ ತೃಪ್ತಿಗಿಂತ ಇವಾಗ ತೃಪ್ತಿ ಜಾಸ್ತಿ ಇದೆ. ಈಗ ನಾನು ಬೆನ್ನು ತಟ್ಕೊಂಡು ಹೇಳ್ಬೋದು, ನಾನೊಬ್ಬ ಕಲಾವಿದೆ. ಸರಸ್ವತಿ ಆಶೀರ್ವಾದ ಸಿಕ್ಕಿದೆ, ನಾನು ಅಭಿನಯಿಸ್ತಾ ಇದ್ದೀನಿ, ಕಲಾವಿದೆ ಆಗಿದ್ದೀನಿ, ಜನಗಳ ಮನಸ್ಸಲ್ಲಿ ಉಳಿದಿದ್ದೀನಿ, ಅವ್ರನ್ನ ಗೆದ್ದಿದ್ದೀನಿ ಅಂತ ಇವಾಗ ನಾನು ತುಂಬ ಹೃದಯದಿಂದ ಹೇಳ್ಕೊತೀನಿ. ಅದನ್ನ ನಾನಾ ಥರದ ಪಾತ್ರಗಳು ಮಾಡೋ ಬದಲು ಆ ತಾಯಿ ಅಮ್ಮ, ಅಂಜಲಿ ಅಮ್ಮ ಅಂತ ಕರೀತಾರೆ. ಜಾನಕಿ ಅಮ್ಮ, ರೇಣುಕಾ ಅಮ್ಮ, ಪದ್ಮ ಅಮ್ಮ, ಸರಸಮ್ಮ, ಅದು ಏನೋ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಕಲಾವಿದರಿಗೆ ಪ್ರತಿಯೊಂದು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ಅದೆಲ್ಲ ಒಳ್ಳೆಯ ಪಾತ್ರಗಳು ನನಗೆ ದಿನ ಆರಿಸಿ ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ. ನೀವು ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ, ನೀವು ಮೆಚ್ತಾ ಇದ್ದೀರಾ ನಮ್ಮ ಪಾತ್ರನ, ನಮ್ಮ ಅಭಿನಯನ. ಅದಕ್ಕೋಸ್ಕರ ನಮಗೆ ಅವಕಾಶಗಳು ಸಿಗ್ತಾ ಇದೆ. ಖಂಡಿತ ನಿಜ ಹೇಳ್ಬೇಕಂದ್ರೆ ಕಮ್ಬ್ಯಾಕ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಬಂದರೂ ನಾನು ತುಂಬ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳೋಣ, ಯಾವ ಪಾತ್ರನೂ ತುಂಬ ಅರ್ಜೆಂಟಾಗಿ ತೊಗೋಬಾರ್ದು ಅಂತ ವೆಯ್ಟ್ ಮಾಡಿ ಒಂದು ತುಂಬ ದಿನಗಳು ಯಾರೇ ಯಾವುದೇ ಪಾತ್ರಗಳನ್ನ ಕೊಟ್ಟರು ಇಲ್ಲ ನಾನು ಮಾಡಲ್ಲ, ವಾಪಸ್ ಹೋಗ್ತೀನಿ ಅಂತ ಹೇಳಿ ಕೊನೆಗೊಂದಿನ ಮೊದಲನೇ ಹೆಜ್ಜೆನೇ ನಂದು PRK ಪ್ರೊಡಕ್ಷನಲ್ಲಿ ನೇತ್ರಾವತಿ ಅನ್ನೋ ಸೀರಿಯಲಲ್ಲಿ ನನಗೆ ಅವಕಾಶ ಬಂತು. ಅದು ಹೇಳ್ತಾರಲ್ಲ, ಮೊದಲೇ ಹೆಜ್ಜೆ ಕರೆಕ್ಟಾಗಿದ್ರೆ ಅಂತ. ಆ ಹೆಜ್ಜೆನೇ ಅದರಲ್ಲಿ ಇಬ್ಬರು ಹೆಣ್ಮಕ್ಳ ತಾಯಿ, ನಾನು ಸಿಂಗಲ್ ಮದರ್ ಥರ ಅದ್ಭುತವಾದ ಪಾತ್ರ. ನಾನು ಏನು ಕಂಬ್ಯಾಕ್ ಆದಮೇಲೆ ಜನಕ್ಕೆ ಅಂಜಲಿ ನೋಡಿದ್ರಲ್ಲ, ಆ ಅಂಜಲಿನ ಇವರು ಅನ್ನೋದನ್ನ ಚೇಂಜ್ ಮಾಡಬೇಕು ಜನಗಳ ದೃಷ್ಟಿಲಿ ಅಂತ ನನಗೆ ಏನು ಆಸೆ ಇತ್ತು, ಆ ಪಾತ್ರ ನನಗದು ನೇತ್ರಾವತಿಲಿ ಸಿಕ್ತು. ಅದನ್ನೇ ನೋಡಿ ನನಗೆ ರಾಮ್ಜಿ ಸರ್ ಅವರು ನನಗೆ ಒಂದು ಒಳ್ಳೆ ಪಾತ್ರನ ರಾಮಾಚಾರಿಲಿ ಕೊಟ್ಟರು. ಇವತ್ತು ನಿಜ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ನಾನು ಯಾರಿಗೂ ಅಂಜಲಿಯಾಗಿ ಉಳಿದಿಲ್ಲ, ಜಾನಕಿಯಾಗಿ ಉಳಿದಿದ್ದೀನಿ. ನಾನು ಎಲ್ಲೇ ಹೋದರೂ ನನ್ನ ಪ್ರತಿಯೊಬ್ಬರು ಜಾನಕಿ ಅಂತಲೇ ಕರೀತಾರೆ. ಜಾನಕಿ ಬಂದರು ನೋಡಿ, ರಾಮಾಚಾರಿ ಅಮ್ಮ ಬಂದರು ನೋಡಿ, ದೇವಸ್ಥಾನಗಳಿಗೆ ಹೋದ್ರಂತೂ ಜಾನಕಮ್ಮ ಅಂತ ಕರೀತಾರೆ. ಅದನ್ನ ಶಬ್ದನ ಕೇಳುವಾಗ ಸಾರ್ಥಕತೆ, ತುಂಬ ಖುಷಿಯಾಗುತ್ತೆ ಕಲಾವಿದೆ. ಅದಕ್ಕೆ ನಿಜವಾಗ್ಲೂ ನಾನು ಖುಷಿಯಾಯಿತು ಅಂತ. ಸೊ ನೀವು ಮಾತಿನ ಮಧ್ಯ ಹೇಳಿದ್ರಿ ಅಂಜಲಿಯಾಗಿ ನನ್ನನ್ನು ತುಂಬ ನೋಡಿದ್ರು, ಬಟ್ ಆ ಒಂದು ಇದರಿಂದ ಹೊರಗಡೆ ಬಂತು, ಬೇರೆನೂ ನಾನು ತೋರಿಸ್ಕೋಬೇಕಾಗಿತ್ತು ಅಂತ. ಏನಕ್ಕೆ ಆ ಥರದೊಂದು ಥಾಟ್ಫುಲ್ ಬಂತು ನಿಮಗೆ ಅಂತ? ಇಲ್ಲ, ಏನಾಗಿದೆ, ನಾನು ಅವಾಗ ಅಭಿನಯ ಮಾಡುವಾಗ ಇಷ್ಟು ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಇಷ್ಟು ಪ್ರಚಾರಗಳಿರಲಿಲ್ಲ. ನಮ್ಮ ಮಾಧ್ಯಮ ಮಿತ್ರರೆಲ್ಲ ಅವಾಗೆಲ್ಲ ಒಂದು ಕುಟುಂಬದ ಬೆಳವಣಿಗೆಲೇ ಬರೀತಿದ್ರು, ಅಷ್ಟು ಮಾತ್ರ ರೀಚ್ ಆಗ್ತಿತ್ತು. ಜನಗಳ ಅಭಿಪ್ರಾಯಗಳನ್ನು, ಜನಗಳು ಯಾವ ಪಾತ್ರ ಮಾಡೋರನ್ನ ಯಾವ ಥರ ಕಾಣ್ತಾರೆ, ಆ ಪಾತ್ರ ಮಾಡೋರನ್ನ ಆ ಥರನೇ ನೋಡ್ತಾರೆ ಅನ್ನೋದೆಲ್ಲ ನಮಗೆ ಗೊತ್ತಿರಲಿಲ್ಲ ಅವಾಗ. ಯಾಕಂದರೆ ಇಷ್ಟು ಬೆಳೆದಿರಲಿಲ್ಲ ಸೋಷಿಯಲ್ ಮೀಡಿಯಾ. ಆ್ಯಂಡ್ ನಾನು ಆ್ಯಕ್ಟಿಂಗ್ ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಬೇರೆ ದೇಶದಲ್ಲಿ ಇರಬೇಕಾದ್ರೆ ನನ್ನ ಬಿಡುವಿನ ಸಮಯಗಳೆಲ್ಲ ಇದರಲ್ಲಿ ಕಳೀತಾ ಇದ್ದೆ ನಾನು. ಪಾತ್ರ ಮಾಡೋರನ್ನ ಪಾತ್ರವಾಗೇ ನೋಡ್ತಾರೆ, ಅವರು ಒಳಗಿನ ಜೀವನದ ಪಾತ್ರ ಏನೇ ಇದ್ದರೂ ಅದನ್ನು ನೋಡಲ್ಲ ಜನ, ಅವ್ರದ್ದು ಇದೇ ಪಾತ್ರ ಅಂತಲೇ ತಿಳ್ಕೊತಾರೆ ಅಂತ ನಾನು ನಿರ್ಧರಿಸ್ಬಿಟ್ಟೆ. ಆವಾಗ ಅಂದ್ಕೊಂಡೆ, ಇಲ್ಲ ನೆಕ್ಸ್ಟ್ ನಾನು ಇಬ್ಬರು ಹೆಣ್ಮಕ್ಳ ತಾಯಿ, ನಾನು ಒಂದು ಒಳ್ಳೆ ಪಾತ್ರಗಳು ಆರಿಸಿ ಬರಲಿ ಅಂತ ವಿಶ್ ಮಾಡ್ತಿದ್ದೆ. ಕಲಾವಿದ್ರನ್ನ ಕಲಾವಿದರಾಗೆ ನೋಡಿದ್ರೆ 10 ಪಾತ್ರಗಳು ಮಾಡಬೇಕು ಅಂತ ಆಸೆ ಆಗುತ್ತೆ. ಈಗ ನೀವೇ ಕೇಳಿಸ್ಕೊಂಡ್ರಲ್ಲ, ವಿಲನ್ ಮಾಡೋರನ್ನ ವಿಲನ್ನಾಗೇ ನೋಡ್ತಾರೆ, ದೇವ್ರು ಮಾಡಿದ್ರೆ ದೇವರಾಗೇ ನೋಡ್ತಾರೆ ಅಂತ. ಸೊ ಪಾತ್ರನ ನೀವು ಪಾತ್ರವಾಗೇ ನೋಡ್ತೀರಾ ಅಂದರೆ, ಸೊ ಒಂದು ಒಳ್ಳೆ ಪಾತ್ರ ಮಾಡಿ ನಿಮ್ಮ ಮನಸ್ಸಲ್ಲಿ ನಾನೊಂದು ಒಳ್ಳೆಯವಳಾಗಿ ಉಳ್ಕೋಬೇಕು ಅಂತ ಆಸೆ ಬರುತ್ತೆ. ಒಂದೊಂದ್ಸರಿ ಆಚೆ ಈಚೆ ಆಗುತ್ತೆ ಕೆಲವು ಪಾತ್ರಗಳು, ಕೆಲವನ್ನ ನೊಂದ್ಕೊಂಡು ಮಾಡ್ತೀವಿ, ಕೆಲವನ್ನ ಖುಷಿಯಿಂದ ಮಾಡ್ತೀವಿ. ಸೊ ಈಗ ನಾನು ಅಂದ್ಕೊಂಡಿದ್ದೆ ಒಳ್ಳೆ ಪಾತ್ರನೇ ಮಾಡಿ, ಅಂದರೆ ನನಗೆ ಸೂಟ್ ಆಗುತ್ತೆ ಅದು ಅನ್ನೋಕ್ಕೆ ಶುರುವಾಯಿತು. ನನಗೂ ಇಬ್ಬರು ಹೆಣ್ಮಕ್ಳು, ಅವ್ರ ಜೊತೆ ಬೆಳೀತಾ ಇರೋದು, ಅವ್ರನ್ನ ಬೆಳೆಸ್ತಾ ಇರೋದು, ಆ ವಾತಾವರಣ ಅದನ್ನೆಲ್ಲ ನೋಡಿ ನನಗೆ ಈ ಪಾತ್ರ ಸೂಟ್ ಆಗುತ್ತೆ ಅನಿಸುತ್ತೆ. ಬ್ಯಾಕ್ ಟು ಬ್ಯಾಕ್ ಅದೇ ಬಂದು ನನ್ನಲ್ಲಿ ಆ ಪಾತ್ರನೇ ಕೂತ್ಕೊಂಡ್ಬಿಟ್ಟಿದೆ ಇವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಹೊಸ ಸೀರಿಯಲ್ಗೆ.
ಎಸ್ ಇದಾಗಿತ್ತು ಅಂಜಲಿ ಮ್ಯಾಮ್ ಅವರ ಮಾತು. ಹೋಪ್ಫುಲಿ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.